ಈ ಬಾರಿ ಮೋದಿ ಗೆದ್ರೆ ಅದೇ ಕೊನೆಯ ಚುನಾವಣೆ ಆಗಲಿದೆಯಾ? ಮತ್ತೆ ಸನಾತನ ಆರ್ಎಸ್ಎಸ್ ಆಳ್ವಿಕೆ ಜಾರಿಗೆ ಬರುತ್ತಾ? ಕಾಂತರಾಜು ವರದಿಯಲ್ಲ ಸಿದ್ದರಾಮಯ್ಯ ವರದಿ ಅಂತ ಕಿಡಿಕಾರಿದ್ಯಾರು? ಇದೆಲ್ಲವನ್ನು ನೋಡೋಣ ಪ್ರಮುಖ ಸುದ್ದಿ ನ್ಯೂಸ್ ಟಾಪ್ 9 ನಲ್ಲಿ. ದೇಶದಲ್ಲಿ 2024ರ ಲೋಕಸಭೆ ಚುನಾವಣೆಗೆ ಕೆಲವೇ ತಿಂಗಳು ಬಾಕಿ ಇವೆ. ಪ್ರಧಾನಿ ಮೋದಿ ಹ್ಯಾಟ್ರಿಕ್ ಜಯದ ನಿರೀಕ್ಷೆಯಲ್ಲಿದ್ದಾರೆ. ಕಾಂಗ್ರೆಸ್ ಕೂಡ ಇಂಡಿಯಾ ಮೈತ್ರಿಕೂಟ ಕಟ್ಟಿಕೊಂಡು ಅಖಾಡಕ್ಕಿಳಿತಾ ಇದೆ. ನಿನ್ನೆ ಒಡಿಶಾದಲ್ಲಿ ನಡೆದ ಕಾಂಗ್ರೆಸ್ ಸಮಾವೇಶದಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಮೋದಿ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ. ದೇಶದಲ್ಲಿ ಮೋದಿ ಮತ್ತೆ ಅಧಿಕಾರಕ್ಕೆ ಬಂದ್ರೆ ಅದೇ ಕೊನೆ ಚುನಾವಣೆ ಆಗಲಿದೆ. ದೇಶದಲ್ಲಿ ಯಾವುದೇ ಚುನಾವಣೆ ನಡೆಯೋದಕ್ಕೆ ಬಿಡಲ್ಲ. ಹೊಸ ಸರ್ವಾಧಿಕಾರಿಯಾಗಿ ಬದಲಾಗ್ತಾರೆ. ಮೋದಿ ಬೆಂಬಲಿಗರಿಗೆ ಮತ್ತೆ ಶಕ್ತಿ ಸಿಕ್ಕಿದ್ರೆ ಅರ್ಥ ಮಾಡ್ಕೊಳ್ಳಿ, ಸಂವಿಧಾನ ರದ್ದಾಗಿ ದೇಶದಲ್ಲಿ ಮತ್ತೆ ಸನಾತನ ಆರ್ಎಸ್ಎಸ್ ಆಳ್ವಿಕೆ ಜಾರಿಗೆ ಬರುತ್ತೆ ಅಂತಂದ್ರು. ಮೋದಿ ಜಿ ಕೋ ಅಗರ್ ಔರ್ ಶಕ್ತಿ ಮಿಲೇಗಿ ದೇಶ ಮೇ ತೋ ಸಮझो फिर इस देश में सनातन धर्म और आरएसएस की हुकूमत आएगी. ಜಾತಿ ಗಣತಿ ವರದಿ ಅದು ಕಾಂತರಾಜು ವರದಿಯಲ್ಲ, ಸಿದ್ದರಾಮಯ್ಯ ವರದಿ ಅಂತ ಅಶೋಕ್ ಲೇವಡಿ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರದ ಸೀಕಲ್ ಗ್ರಾಮದಲ್ಲಿ ಮಾತನಾಡಿದ ವಿರೋಧ ಪಕ್ಷದ ನಾಯಕರು, ಜಾತಿ ಗಣತಿ ವರದಿ ಅವೈಜ್ಞಾನಿಕ ವರದಿಯಾಗಿದೆ. ಮೂಲ ಪ್ರತಿ ಎಲ್ಲಿದೆ? ಕಳೆದು ಹೋಗಿದೆ. ಹಾಲಿ ಸಚಿವರೇ ವಿರೋಧಿಸಿ ಸಹಿ ಹಾಕಿದ್ದಾರೆ. ಜೊತೆಗೆ ಒಕ್ಕಲಿಗರು, ಲಿಂಗಾಯತರು ಕೂಡ ಜಾತಿ ಗಣತಿ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಅಂತ ಹೇಳಿದ್ರು. ಸಿದ್ದರಾಮಯ್ಯನವರ ವರದಿ ಅದು ಕಾಂತರಾಜು ವರದಿ ಆದ್ರೆ ಮಾಡೋಣ. ಕಾಂತರಾಜ್ ವರದಿಗೆ ಸೈನ್ ಎಲ್ಲ ಐತಿ. ಈ ವರದಿ ಸರಿ ಇಲ್ಲ ಅಂತ ಅವ್ರ ಪಾರ್ಟಿಯವರೇ ಸೈನ್ ಹಾಕಿರೋವಾಗ ಇದು ಸಿದ್ದರಾಮಯ್ಯ ವರದಿ ಅಂತ ದೇಶಕ್ಕೆ ಗೊತ್ತು, ಜನಕ್ಕೆ ಗೊತ್ತು. ಅದರಿಂದ ಇದು ಅವೈಜ್ಞಾನಿಕ, ಇದು ಮಾಡಬಾರ್ದು ಅನ್ನೋದು ನಮ್ಮ ಅಭಿಪ್ರಾಯ. ಅತ್ಯಂತ ಹಿಂದುಳಿದ ವರ್ಗದವರಿದ್ದಾರೆ, ಅವರಿಗೆ ನ್ಯಾಯ ಕೊಡಲಿ ಅಂತ ಮಾಜಿ ಸಿಎಂ ಬೊಮ್ಮಾಯಿ ಸವಾಲು ಹಾಕಿದ್ದಾರೆ. ಕೋಲಾರದಲ್ಲಿ ಮಾತನಾಡಿದ ಬಸವರಾಜ ಬೊಮ್ಮಾಯಿ, ಮೀಸಲಾತಿಯನ್ನ ಕೆಲವು ಜನರು ಮಾತ್ರ ಪಡಿತಾ ಇದ್ದಾರೆ. ಕಾಂತರಾಜು ಸಮಿತಿ ವರದಿ ಲೋಕಸಭೆ ಚುನಾವಣೆಯ ಗಿಮಿಕ್ ಅಷ್ಟೇ ಅಂತ ಬೊಮ್ಮಾಯಿ ವಾಗ್ದಾಳಿ ನಡೆಸಿದ್ದಾರೆ. ಈಗ ಜಾರಿಗೊಳಿಸದಿದ್ದರೆ ಲೋಕಸಭೆ ಚುನಾವಣೆ ನೀತಿ ಸಂಹಿತೆ ಜಾರಿ ಬರುತ್ತೆ, ಅದಕ್ಕೆ ಸಿಎಂ ಸಿದ್ದರಾಮಯ್ಯ ಉತ್ತರ ನೀಡಲಿ ಅಂತಂದ್ರು. ಕಾಂತರಾಜ್ ವರದಿ ಅದು ಏನಿದೆ ಅಂತ ಯಾರಿಗೂ ಕೂಡ ಗೊತ್ತಿಲ್ಲ. ಚುನಾವಣೆ ಸ್ಟಂಟ್ ಯಾಕಂದ್ರೆ ಈಗ ಅವ್ರು ಈಗ ತಗೊಳ್ತಾರೆ, ಕೋಡ್ ಆಫ್ ಕಂಡಕ್ಟ್ ಬರುತ್ತೆ, ಆಮೇಲೆ ನಾವು ನೋಡ್ತೀವಿ ಅಂತ ಹೇಳ್ತಾರೆ. ಅಷ್ಟೇ ಅದ್ರ ಹಣೆಬರ. ವಿಜೇಂದ್ರ ಮುಂದಿನ ಸಿಎಂ ಅಂತ ಶಾಸಕ ಡಾಕ್ಟರ್ ಶಿವರಾಜ ಪಾಟೀಲ್ ಹೇಳಿದ್ದಾರೆ. ರಾಯಚೂರು ನಗರ ಕ್ಷೇತ್ರದ ಬಿಜೆಪಿ ಶಾಸಕ ಡಾಕ್ಟರ್ ಶಿವರಾಜ ಪಾಟೀಲ್ ನೀಡಿರುವ ಹೇಳಿಕೆ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ. ಮೊನ್ನೆ ರಾಯಚೂರಿಗೆ ಭೇಟಿ ನೀಡಿದ್ದ ರಾಜ್ಯ ಬಿಜೆಪಿ ಅಧ್ಯಕ್ಷ ವಿಜೇಂದ್ರ ಬಿಜೆಪಿ ಕಾರ್ಯಕರ್ತರ ಸಭೆಯಲ್ಲಿ ಭಾಗಿಯಾಗಿದ್ರು. ಈ ಸಭೆಯಲ್ಲಿ ವಿಜೇಂದ್ರ ಮುಂದಿನ ಸಿಎಂ ಅಂತ ಡಾಕ್ಟರ್ ಶಿವರಾಜ ಪಾಟೀಲ್ ಸ್ವಾಗತ ಕೋರಿದ್ದಾರೆ. ಕಾಂಗ್ರೆಸ್ ಶಾಸಕ ಲಕ್ಷ್ಮಣ ಸವದಿ ಬಿಜೆಪಿ ಸೇರ್ಪಡೆ ವದಂತಿ ವಿಚಾರ ಗೊತ್ತಿಲ್ಲ ಅಂತ ಎಂಎಲ್ಸಿ ಬಿಕೆ ಹರಿಪ್ರಸಾದ್ ಹೇಳಿದ್ದಾರೆ. ಮಂಗಳೂರಲ್ಲಿ ಮಾತನಾಡಿದ ಹರಿಪ್ರಸಾದ್, ಯಾರು ಹೋಗ್ತಾರೆ ಅಂತ ನನ್ನ ಬಳಿ ಗುಪ್ತಚರ ಮಾಹಿತಿ ಇಲ್ಲ. ಆದರೆ ಜಗದೀಶ್ ಶೆಟ್ಟರ್ ಒಬ್ಬ ಸೌಮ್ಯ ಸ್ವಭಾವದ ಡೀಸೆಂಟ್ ಜೆಂಟಲ್ಮ್ಯಾನ್, ಅವರನ್ನ ಕಾಂಗ್ರೆಸ್ ಪಕ್ಷದಲ್ಲಿ ಉಳಿಸಿಕೊಳ್ಳಬೇಕಾಗಿತ್ತು ಅಂತ ಹೇಳಿದ್ದಾರೆ. ಜಗದೀಶ್ ಶೆಟ್ಟರ್ ಯಾವುದೇ ಪಾರ್ಟಿನಲ್ಲಿರಲಿ ಒಬ್ಬ ಸೌಮ್ಯ ಸ್ವಭಾವದ ಡೀಸೆಂಟ್ ಜೆಂಟಲ್ಮ್ಯಾನ್ ಅಂತ ಹೇಳಿದ್ರೆ ತಪ್ಪಾಗಲಾರದು. ಅವ್ರನ್ನ ನಾವು ಉಳಿಸ್ಕೊಳ್ಬೇಕಾಗಿತ್ತು ಕಾಂಗ್ರೆಸ್ ಪಕ್ಷದಲ್ಲಿ. ಅದು ದೌರ್ಭಾಗ್ಯ, ಅವರು ಬಿಟ್ಟು ಹೋಗಿದ್ದಾರೆ. ಅವ್ರಿಗೆ ಒಳ್ಳೇದಾಗಲಿ ಅಂತ ಹೇಳ್ಬೋದೇ ವಿನಃ ಬೇರೆ ಇನ್ಯಾರು ಹೋಗ್ತಾರೆ ಅಂತ ಹೇಳಿ ನನ್ನ ಹತ್ರ ಗುಪ್ತಚಾರ ಇಲಾಖೆ ನನ್ನ ಹತ್ರ ಇಲ್ಲ, ಅದರಿಂದ ಹೇಳಲಿಕ್ಕಾಗಲ್ಲ. ಅತಿರುದ್ರ ಮಹಾಯಾಗ ಚುನಾವಣೆಯಲ್ಲಿ ಫಲ ನೀಡುತ್ತೆ ಅಂತ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಸಂಘಟನಾ ಕಾರ್ಯದರ್ಶಿ ಬಿಎಲ್ ಸಂತೋಷ್ ಹೇಳಿದ್ದಾರೆ. ಶಿವಮೊಗ್ಗ ತಾಲೂಕಿನ ಮತ್ತೂರಿನ ಯಾಗದಲ್ಲಿ ಭಾಗಿಯಾಗಿದ್ದ ಬಿಎಲ್ ಸಂತೋಷ್, ಮುಂದಿನ ದಿನದಲ್ಲಿ ಸಮನ್ವಯತೆ, ಸಮಾನತೆ, ಸಮೃದ್ಧಿಯಿಂದ ಕೂಡಿದ ಭಾರತ ನೋಡ್ತೇವೆ. ಭಾರತ ತನ್ನ ನೈಜ ಶಕ್ತಿಯ ಮೇಲೆ ವ್ಯವಹರಿಸೋದಕ್ಕೆ ಪ್ರಾರಂಭ ಮಾಡಿದೆ. ಇದಕ್ಕೆ ಸಮಾಜವು ಸಂಪೂರ್ಣ ಶಕ್ತಿ ನೀಡ್ತಾ ಇದೆ ಅಂತಂದ್ರು. ಭಕ್ತಿಯಿಂದ ಹೇಳ್ತೀನಿ, ಎರಡೂ ಕಡೆ ಇರ್ತಕ್ಕಂಥ ವಿಶ್ವಾಸತೆಯ ಕಾರಣಕ್ಕೆ ನಮಗೆ ಈ ಯಜ್ಞ ಫಲ ಕೊಟ್ಟೇ ಕೊಡುತ್ತೆ ಅಂತಕ್ಕಂಥ ನಂಬಿಕೆ. ಬಿಬಿಎಂಪಿ ಬಜೆಟ್ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಪೂರ್ವಭಾವಿ ಸಭೆ ನಡೆಸಿದ್ರು. ಬೆಂಗಳೂರು ಅಭಿವೃದ್ಧಿ ಸಚಿವರು ಆಗಿರುವ ಡಿಸಿಎಂ ಸಚಿವರು, ಶಾಸಕರು, ಸಂಸದರು, ಎಂಎಲ್ಸಿಗಳ ಜೊತೆ ಸಮಾಲೋಚನೆ ನಡೆಸಿದ್ರು. ಈ ವೇಳೆ ಬಿಬಿಎಂಪಿ ಬಜೆಟ್ ಸಿದ್ಧತೆ ಕುರಿತು ಸಲಹೆ ಮತ್ತು ಸೂಚನೆ ಪಡೆದ್ರು. ಇದಾದ ಬಳಿಕ ಬೆಂಗಳೂರು ನಗರದಲ್ಲಿ ಸಂಚಾರ ದಟ್ಟಣೆ, ಕುಡಿಯುವ ನೀರಿನ ಸಮಸ್ಯೆ, ಘನತ್ಯಾಜ್ಯ ವಿಲೇವಾರಿ ವಿಚಾರವಾಗಿ ನಗರದಲ್ಲಿ ಸಮಸ್ಯೆ ಪರಿಹಾರಕ್ಕೆ ಅಧಿಕಾರಿಗಳಿಗೆ ಸೂಚಿಸಿದ್ರು.
ಫೆಬ್ರವರಿ 1ರಂದು ಸಂಸತ್ನಲ್ಲಿ ಮಧ್ಯಂತರ ಬಜೆಟ್ ಮಂಡನೆಯಾಗಲಿದ್ದು, ದೆಹಲಿಯಲ್ಲಿ ಇವತ್ತು ಸರ್ವಪಕ್ಷ ಸಭೆ ಕರೆದ ಕೇಂದ್ರ ಸರ್ಕಾರ ನಡೆಸಲಿದೆ. ಇವತ್ತು ಬೆಳಗ್ಗೆ 11:30ಕ್ಕೆ ಸರ್ವಪಕ್ಷಗಳ ಜೊತೆ ಕೇಂದ್ರ ಸಭೆ ನಡೆಸಲಿದೆ. ಬಜೆಟ್ ಅಧಿವೇಶನಕ್ಕೆ ಕೇಂದ್ರ ಸರ್ಕಾರ ಸಹಕಾರ ಕೋರಲಿದೆ.